ಸೊ ನೀವು ಹೇಳಿದ್ದನ್ನೆಲ್ಲ ಕೇಳಿದರೆ ನಮಗೂ ಕೂಡ ಇವಾಗ ಕೃಷ್ಣನ ದರ್ಶನ ಮಾಡಬೇಕು, ಈ ಇಸ್ಕಾನ್ಗೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಯಾವ ದಿನ ಮತ್ತು ಯಾವ ಸಮಯ ಸೂಕ್ತವಾಗಿರುತ್ತೆ ಅನ್ನೋದನ್ನು ದಯವಿಟ್ಟು ತಿಳಿಸ್ಕೊಡಿ. ಓಕೆ, ಇಸ್ಕಾನ್ಗೆ ಸಮಾರಂಭಗಳಲ್ಲಿ ಕೃಷ್ಣ ಜನ್ಮಾಷ್ಟಮಿ, ರಥಯಾತ್ರ ಇಂಥ ಸ್ಪೆಷಲ್ ಈವೆಂಟ್ಸ್ಗೆ ಹೋದರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಎಕ್ಸ್ಪೀರಿಯನ್ಸ್. ಇಲ್ಲ ನಾರ್ಮಲ್ ಡೇಯಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ನೀವು ಸಂಜೆ ಹೊತ್ತು ಹೋಗ್ಬೋದು. ಅಲ್ಲಿ ಗೌರ ಆರತಿ, ಶಯನಾರತಿ ಅಂತ ಇರುತ್ತೆ, ತುಂಬ ಆನಂದಮಯವಾಗಿರುತ್ತೆ. ಅಥವಾ ಬೆಳಗ್ಗೆ ಹೊತ್ತು ಹೋದರೆ ಮಂಗಲಾರತಿ, ದರ್ಶನಾರತಿಗೆ ಹೋದರೆ ಅಲ್ಲಿ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಮನಸ್ಸಿಗೆ ತುಂಬ ನೆಮ್ಮದಿ, ಶಾಂತಿ ಎಲ್ಲ ಸಿಗುತ್ತೆ. ಇಸ್ಕಾನಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ ಬೆಳಗ್ಗೆಯಿಂದ ಹಿಡಿದು ರಾತ್ರಿಯವರೆಗೂ ಪ್ರಸಾದ ಯಾವಾಗಲೂ ಸಿಗುತ್ತಾನೆ ಇರುತ್ತೆ. ಅದಲ್ಲದೆ 11:30 2 o'clockವರೆಗೂ ಅನ್ನದಾನ ಅಂತ ನಡೆಯುತ್ತೆ. ಅಲ್ಲಿ ತುಂಬ ಸ್ವಾದಿಷ್ಟವಾದ ಲಂಚ್ ಪ್ರಸಾದ ಸಿಗುತ್ತೆ, ಫ್ರೀ ಪ್ರಸಾದ ಸಿಗುತ್ತೆ. ಸೊ ನೀವು ಪ್ಲ್ಯಾನ್ ಮಾಡಿ ಫ್ರೆಂಡ್ಸ್ ಜೊತೆ ಯಾವಾಗಲಾದರೂ ಹೋಗ್ಬೋದು. ನಿಜವಾಗ್ಲೂ ಊಟ ಮಾತ್ರ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್. ನಾವು ಕೂಡ ಟ್ರೈ ಮಾಡಿದ್ದೀವಿ, ತುಂಬ ರುಚಿಕರವಾದಂಥ ಊಟ ಇರುತ್ತೆ. ಆ ಕೃಷ್ಣನ ದರ್ಶನವನ್ನು ಮಾಡ್ಕೊಂಬನ್ನಿ. ಆಮೇಲೆ ಇಸ್ಕಾನ್ ಬಗ್ಗೆ ಇಷ್ಟೊಂದು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೆ, ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇಸ್ಕಾನ್ನ ಶ್ರೀಕೃಷ್ಣನ ಬಗ್ಗೆ ಇಷ್ಟೊಂದು ವಿಚಾರಗಳನ್ನು ಇವತ್ತು ತಿಳ್ಕೊಂಡಿದ್ದೀವಿ. ಈ ವಿಶೇಷವಾದ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. UVC ಚೇತನನ ಫಾಲೋ ಮಾಡ್ತಾ ಇರಿ, ಹೀಗೆ ಇನ್ನೊಂದಷ್ಟು ಅಪ್ಡೇಟ್ಸ್ಗಳಿಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು, ಧನ್ಯವಾದಗಳು.